ದಿವಂಗತ ಡಿ ಸುಧಾಕರ್ ಜನಪರ ರಾಜಕಾರಣ ಯುವ ರಾಜಕಾರಣಿಗಳಿಗೆ ಮಾದರಿ. ಶಾಸಕ ಟಿ ರಘುಮೂರ್ತಿ. ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ಅವರ ಜನಪರ ಸೇವೆ, ಸರಳ ವ್ಯಕ್ತಿತ್ವ ಹಾಗೂ ಸಮಾಜಮುಖಿ ಚಿಂತನೆಗಳು ಇಂದಿನ ಯುವ ರಾಜಕಾರಣಿಗಳಿಗೆ ಮಾದರಿಯಾಗಿವೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು. ನಗರದ ಅನಂತನಾಥ ಜೈನ ಭವನದಲ್ಲಿ ಜೈನ ಸಮುದಾಯದ ಶ್ರೀ ಲಕ್ಷ್ಮೀ ಸೇನಾ ಭಟ್ಟಾಚಾರ್ಯ ಶಿವ ಸ್ವಾಮೀಜಿಗಳ ದಿವ್ಯ ಸನ್ನಿಧಾನದಲ್ಲಿ ಆಯೋಜಿಸಿದ್ದ ಪುಣ್ಯತಿಥಿ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಡಿ ಸುಧಾಕರ್ ಅವರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಂತಹ ಅಪರೂಪದ ನಾಯಕರು. ರಾಜಕೀಯ ಜೀವನದಲ್ಲಿ ಸದಾ ಅಭಿವೃದ್ಧಿಗೆ ಆದ್ಯತೆ ನೀಡಿ ಜನರ ಪ್ರೀತಿಯನ್ನ ಗಳಿಸಿದ್ರು ಎಂದು ಸ್ಮರಿಸಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಲಕ್ಷ್ಮೀ ಸೇನಾ ಭಟ್ಟಾಚಾರ್ಯ ಸ್ವಾಮೀಜಿ ಮಾತನಾಡಿ, ಅಧಿಕಾರ ಶಾಶ್ವತವಲ್ಲ, ಆದರೆ ವ್ಯಕ್ತಿಯು ಸತ್ಕಾರ್ಯಗಳನ್ನು ಶಾಶ್ವತವಾಗಿರುತ್ತವೆ. ಡಿ ಸುಧಾಕರ್ ಅವರು ಸಮಾಜ ಸೇವೆಯ ಮೂಲಕ ಜನಮನದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ ಎಂದು ನುಡಿದಿದ್ದರು. ಶಾಸಕ ಬಿಜಿ ಗೋವಿಂದಪ್ಪ ಮಾತನಾಡಿ, ಡಿ ಸುಧಾಕರ್ ಅವರು ಎಲ್ಲ ವರ್ಗದ ಜನರನ್ನ ಸಮಾನವಾಗಿ ಕಾಣುತ್ತಿದ್ದ ಜನನಾಯಕರು. ರಾಜಕೀಯದಲ್ಲಿದ್ದರೂ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡಿದ್ದರು ಎಂದು ಹೇಳಿದರು. ಶಾಸಕ ಕೆವಿ ವೀರೇಂದ್ರ ಮಾತನಾಡಿ, ಜಿಲ್ಲೆಯ ಅಭಿವೃದ್ಧಿಗೆ ಡಿ ಸುಧಾಕರ್ ಅವರ ಕೊಡುಗೆ ಅಪಾರವಾಗಿದೆ. ಅವರ ಸರಳತೆ ಮತ್ತು ಜನಸಂಪರ್ಕ ಶೈಲಿ ಎಲ್ಲರಿಗೂ ಪ್ರೇರಣೆಯಾಗಿತ್ತು ಎಂದು ತಿಳಿಸಿದರು. ಬೊವಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಮಾತನಾಡಿ, ಡಿ ಸುಧಾಕರ್ ಅವರು ಹಿಂದುಳಿದ ವರ್ಗಗಳ ಪರ ಸದಾ ಧ್ವನಿಯಾಗಿದ್ದವರು. ಅವರ ಅಗಲಿಕೆ ಜಿಲ್ಲೆಯ ರಾಜಕೀಯ ಜೀವನದಲ್ಲೂ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್, ದಿವಂಗತ ಡಿ ಸುಧಾಕರ್ ಅವರ ಸಹೋದರರಾದ ಸುರೇಶ್ ಕುಮಾರ್ ಹಾಗೂ ವಿಜಯ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ, ಮುಖಂಡರಾದ ರಾಮೇಶ್ ಗೌಡ, ರಾಘವೇಂದ್ರ, ಟಿ ಪ್ರಭುದೇವ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪ್ರಭುತ್ವ ಟಿವಿ, ಚಳ್ಳಕೆರೆ. ನಾವು 3 ಜನ ಶಾಸಕರು ಇಲ್ಲಿ ಸಭೆಯಿಂದ ನಿರ್ಗಮಿಸಬೇಕಾಗಿದೆ. ಹಾಗಾಗಿ ನಾವು ಬಹಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಮಾತನಾಡಲಿಕ್ಕೆ ಬಹಳಷ್ಟು ವಿಷಯಗಳಿದೆ. ಬಹುಶಃ ನಮ್ಮ ನಗರದ ಸುಧಾಕರ್ ಅವರು ನಮ್ಗೆಲ್ಲರಿಗೂ ನಾವೇನೇ ಹೇಳಬೇಕು ಏನೊಂದು ಶಬ್ದಗಳಲ್ಲಿ ನಾವು ಹೇಳ್ಬೋದು. ಆದರೆ ಅವರು ಮಾಡಿದಂಥ ಕೆಲಸ, ಅವರ ರಾಜಕೀಯ ಸೇವೆ, ರಾಜಕೀಯದಲ್ಲಿ ಮಾಡಿದಂಥ ಸಮಾಜ ಸೇವೆಯನ್ನ ನಾವೆಲ್ಲರೂ ಇರ್ತಕ್ಕಂಥವರೆಲ್ಲರಿಗೂ ಕೂಡ ಬಹಳಷ್ಟು ಗೊತ್ತಿರ್ತಕ್ಕಂಥ ವಿಷಯಗಳನ್ನೇ. ಆದರೂ ನಾವಿಲ್ಲಿ ಸಾಂಕೇತಿಕವಾಗಿ ಇವತ್ತು ಸಭೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಂತ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ ನಾವೀಗಾಗಲೇ ನಾನು ಕೂಡ ಎಲ್ಲ ಗೊತ್ತಿರುವಂತೆ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿದ್ದೀನಿ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಶಾಸಕರಾಗಿದ್ದೆ ಅವರು ಕಾರಣ ಖಂಡಿತವಾಗ್ಲೂ ಆಗಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮ್ಗೆಲ್ಲರಿಗೂ ಒಂದು ಈಗಾಗಲೇ ನಾನು ಹೇಳಿದಂತೆ ಅನಿರೀಕ್ಷಿತವಾಗಿ ಅವ್ರು ಎಲ್ಲಿ ಇಂಥ ಸಭೆಯಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ನಮ್ಗೆ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೆಲವೊಂದು ವಿಷಯಗಳನ್ನ ಅವ್ರ ಜೊತೆ ಇರ್ತಕ್ಕಂಥ ಒಡನಾಟವನ್ನ ಆ ವಿಷಯ ಮಾಡಿದ್ರೆ ನಮಗೆ ಬೇರೆ ಭಾವನಾತ್ಮಕವಾಗಿ ಆ ಮಾತುಗಳು ಒಳ್ಳೆಯಲ್ಲ. ಖಂಡಿತವಾಗ್ಲೂ ಅದಕ್ಕೆ ನಾವು ಹೋಗಲ್ಲ. ಈಗಾಗಲೇ ಎಲ್ಲರ ಹೃದಯದಲ್ಲಿ ಅವರು ಈ ಚಳ್ಳಕೆರೆಯಲ್ಲಿ 1 ಬಾರಿ ಶಾಸಕರು 2004ರಲ್ಲಿ ಮತ್ತೆ 2008ರಲ್ಲಿ ಹಿರಿಯೂರಲ್ಲಿ ಶಾಸಕರಾಗ್ತಾರೆ. ಮತ್ತೆ 2018ರಲ್ಲಿ 13ರಲ್ಲಿ ಮತ್ತೆ ಆಗ್ತಾರೆ, 23ರಲ್ಲಿ ಆಗ್ತಾರೆ. 3 ಬಾರಿಯಲ್ಲಿ ಶಾಸಕರಾಗಿ ಒಟ್ಟಾರೆಯಾಗಿ ಅವರು 2 ಬಾರಿ 4 ಬಾರಿ ಶಾಸಕರಾಗಿ 2 ಬಾರಿ ಒಂದು ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ, ರಾಜ್ಯವನ್ನ ಪ್ರತಿನಿಧಿಸಿದ್ದಾರೆ. ಅವರು ಅಗಲಿದಂಥ ಸಂದರ್ಭದಲ್ಲಿ ಹಿರಿಯೂರಿನ ಅವರ ಕ್ಷೇತ್ರದ ಎಲ್ಲ ಮತದಾರರಿರ್ಬೋದು, ಸಾರ್ವಜನಿಕರಿರ್ಬೋದು, ವಿಶೇಷವಾಗಿ ಚಳ್ಳಕೆರೆಯಲ್ಲಿ ಅವರ ಚಳ್ಳಕೆರೆಯ ಸುಪುತ್ರರು, ಚಳ್ಳಕೆರೆಯಲ್ಲಿ ಹುಟ್ಟಿ ಚಳ್ಳಕೆರೆ ತಾಲೂಕಿನ ಒಬ್ಬ ಸುಪುತ್ರರನ್ನ ಚಳ್ಳಕೆರೆ ತಾಲೂಕು ಕಂಡಿದೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದು ಅವರು ಪ್ರಸ್ತುತವಾಗಿ, ಜೊತೆಗೆ ಕರ್ನಾಟಕ ರಾಜ್ಯದ ಸಾಂಖ್ಯಿಕ ಮತ್ತು ಯೋಜನಾ ಸಚಿವರಾಗಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ
224 ಜನ ಶಾಸಕರನ್ನ ಕೂಡ ಅವರು ಗುರುಸಂತ ಕೆಲಸ ಅವ್ರು ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಸ್ವಾಮಿಗಳು ಮಾತಾಡುವ ಸಂದರ್ಭದಲ್ಲಿ ನೆನೆಸ್ತಾ ಇದ್ರು. ಖಂಡಿತವಾಗ್ಲೂ ಈಗ ನಾವು 3 ಜನ ಶಾಸಕರು ಇಲ್ಲಿ ಸಭೆಯಿಂದ ನಿರ್ಗಮಿಸಬೇಕಾಗಿದೆ. ಹಾಗಾಗಿ ನಾವು ಬಹಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಮಾತನಾಡಲಿಕ್ಕೆ ಬಹಳಷ್ಟು ವಿಷಯಗಳಿದೆ. ಬಹುಶಃ ನಮ್ಮ ನಗರದ ಸುಧಾಕರ್ ಅವರು ನಮ್ಗೆಲ್ಲರಿಗೂ ನಾವೇನೇ ಹೇಳಬೇಕು ಏನೋ ಒಂದು ಶಬ್ದಗಳ ರೂಪದಲ್ಲಿ ನಾವು ಹೇಳ್ಬೋದು. ಆದರೆ ಅವರು ಮಾಡಿದಂಥ ಕೆಲಸ, ಅವರ ರಾಜಕೀಯ ಸೇವೆ, ರಾಜಕೀಯದಲ್ಲಿದ್ದು ಮಾಡಿದಂಥ ಸಮಾಜ ಸೇವೆಯನ್ನ ನಾವೆಲ್ಲರೂ ಇರ್ತಕ್ಕಂಥವರೆಲ್ಲರಿಗೂ ಕೂಡ ಬಹಳಷ್ಟು ಗೊತ್ತಿರ್ತಕ್ಕಂಥ ವಿಷಯಗಳನ್ನೇ. ಆದರೂ ನಾವಿಲ್ಲಿ ಸಾಂಕೇತಿಕವಾಗಿ ಇವತ್ತು ಸಭೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಂತ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ ನಾವೀಗಾಗಲೇ ನಾನು ಕೂಡ ಎಲ್ಲ ಗೊತ್ತಿರುವಂತೆ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿದ್ದೀನಿ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಶಾಸಕರಾಗಿದ್ದಕ್ಕೆ ಅವರು ಕಾರಣ ಖಂಡಿತವಾಗ್ಲೂ ಆಗಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆಲ್ಲರಿಗೂ ಒಂದು ಈಗಾಗಲೇ ನಾನು ಹೇಳಿದಂತೆ ಅನಿರೀಕ್ಷಿತವಾಗಿ ಅವ್ರು ಎಲ್ಲಿ ಇಂಥ ಸಭೆಯಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ನಮ್ಗೆ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೆಲವೊಂದು ವಿಷಯಗಳನ್ನ ಅವ್ರ ಜೊತೆ ಇರ್ತಕ್ಕಂಥ ಒಡನಾಟವನ್ನ ಭಾರತದಲ್ಲಿ ನಮಗೆ ಬೇರೆ ಭಾವನಾತ್ಮಕವಾಗಿ ಆ ಮಾತುಗಳು ಒಳ್ಳೆಯಲ್ಲ. ಖಂಡಿತವಾಗ್ಲೂ ಅದಕ್ಕೆ ನಾವು ಹೋಗಲ್ಲ. ಈಗಾಗಲೇ ಎಲ್ಲರ ಹೃದಯದಲ್ಲಿ ಅವರು ಈ ಚರಿತ್ರೆಯಲ್ಲಿ 1 ಬಾರಿ ಶಾಸಕರು 2004ರಲ್ಲಿ ಮತ್ತೆ 2008ರಲ್ಲಿ ಹಿರಿಯೂರಲ್ಲಿ ಶಾಸಕರಾಗ್ತಾರೆ. ಮತ್ತೆ 2018ರಲ್ಲಿ 13ರಲ್ಲಿ ಮತ್ತೆ ಆಗ್ತಾರೆ, 23ರಲ್ಲಿ ಆಗ್ತಾರೆ. 3 ಬಾರಿಯಲ್ಲಿ ಶಾಸಕರಾಗಿ ಒಟ್ಟಾರೆಯಾಗಿ ಅವರು 2 ಬಾರಿ 4 ಬಾರಿ ಶಾಸಕರಾಗಿ 2 ಬಾರಿ ಒಂದು ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ, ರಾಜ್ಯವನ್ನ ಪ್ರತಿನಿಧಿಸಿದ್ದಾರೆ. ಅವರು ಅಗಲದಂತ ಸಂದರ್ಭದಲ್ಲಿ ಹಿರಿಯೂರಿನ ಅವರ ಕ್ಷೇತ್ರದ ಎಲ್ಲ ಮತದಾರರಿರ್ಬೋದು, ಸಾರ್ವಜನಿಕರಿರ್ಬೋದು, ವಿಶೇಷವಾಗಿ ಚಳ್ಳಕೆರೆಯಲ್ಲಿ ಅವರ ಚಳ್ಳಕೆರೆಯ ಸುಪುತ್ರರು, ಚಳ್ಳಕೆರೆಯಲ್ಲಿ ಹುಟ್ಟಿ ಚಳ್ಳಕೆರೆ ತಾಲೂಕಿನ ಒಬ್ಬ ಸುಪುತ್ರರನ್ನ ಚಳ್ಳಕೆರೆ ತಾಲೂಕು ಕಂಡಿದೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದು ಅವರು ಪ್ರಸ್ತುತವಾಗಿ, ಜೊತೆಗೆ ಕರ್ನಾಟಕ ರಾಜ್ಯದ ಸಾಂಖ್ಯಿಕ ಮತ್ತು ಯೋಜನಾ ಸಚಿವರಾಗಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ 224 ಜನ ಶಾಸಕರನ್ನ ಕೂಡ ಅವರು ಗುರುಸಂತ ಕೆಲಸ ಅವ್ರು ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಸ್ವಾಮಿಗಳು ಮಾತಾಡುವ ಸಂದರ್ಭದಲ್ಲಿ ನೆನೆಸ್ತಾ ಇದ್ರು. ಖಂಡಿತವಾಗ್ಲೂ